ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಎಟ್ಟೆಗೇನ್, ಯಾಕಂದ್ರೆ ಉತ್ತರದಾಯಿತ್ವ ಅವ್ರ ಹತ್ರ ಇರೋದ್ರಿಂದ ನಾನು ಅವ್ರ ಹೆಸರೇ ಪದೇ ಪದೇ ತಗೊಳ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಹೂ ಇಸ್ ತೇಜಸ್ವಿ ಸೂರ್ಯ? ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಯೋಚನೆ ಮಾಡ್ತಾ ಕುತ್ಕೊಳ್ಳಕ್ಕೆ ರಾಜ್ಯ ಸರ್ಕಾರ ತೇಜಸ್ವಿ ಸೂರ್ಯ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಕಂಪಲ್ಷನ್ ಅಲ್ಲಿ ಇಲ್ಲ ಅಂತ ಹೇಳಿ. ರಾಜ್ಯ ಸರ್ಕಾರ ತೇಜಸ್ವಿ ಸೂರ್ಯ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಬೆಂಗಳೂರಿನ ಜನ ಹೇಳೋದನ್ನ ಕೇಳಬೇಕಾಗಿರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಮುತ್ತಿನಂತ ಮಾತಾಡದೆ ಅಳಿಮಯ್ಯ. ಈ ಹಣ ಖರ್ಚು ಮಾಡ್ತಾ ಇರುವಂತದ್ದು ಮಂತ್ರಿಗಳ ಮನೆಯ ವೈಯಕ್ತಿಕ ದುಡ್ಡಲ್ಲ. ಇದು 43,000 ಕೋಟಿ ರೂಪಾಯಿ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ರಾಜ್ಯ ಸರ್ಕಾರದ ವಾರ್ಷಿಕ ಬಜೆಟ್ 2.25 ಲಕ್ಷ ಕೋಟಿ. ಹೆಚ್ಚು ಕಡಿಮೆ 50,000 ಕೋಟಿ ರೂಪಾಯಿ ನೀವು ಬೆಂಗಳೂರಿನ ಒಂದು ಪ್ರಾಜೆಕ್ಟ್ 35-40 ಕಿಲೋಮೀಟರ್ ಖರ್ಚು ಮಾಡ್ತಾ ಇದ್ದೀರಾ. 35-36 ಕಿಲೋಮೀಟರ್ಸ್ ರೋಡ್ ಮಾಡೋದಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಹಕ್ಕಿದೆ. ಜನರು ಬೇಡ ಅಂತ ಇದ್ದಾರೆ. ಸರ್ಕಾರ ಮಾಡಬೇಕಾಗಿರೋದೇನು ಮೇಡಮ್? ನನಗ್ ಬೇಕಾಗಿರೋ ಕೆಲಸ ಮಾಡೋದಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಜನಕ್ಕೆ ಬೇಕಿರೋ ಕೆಲಸ ಮಾಡೋದಿಕ್ ಸರ್ಕಾರ ಇರೋದು. ಇದು ಆಕ್ಚುಲಿ ಚೆನ್ನಾಗಿ ಮಂತ್ರಿಗಳಿಗೆ ಕಾಂಟ್ರಾಕ್ಟರ್ಗಳಿಗೆ ಬೇಕಾಗಿರೋ ಕೆಲಸನ ಮಾಡ್ಬಿಟ್ಟು ಜನರ ಮೇಲೆ ಹೇರೋದಿಕ್ಕಲ್ಲ ಸರ್ಕಾರ ಇರೋದು. ಒಂದ್ ಚರ್ಚೆ ಆಗ್ಲಿ ಸಾರ್ವಜನಿಕವಾಗಿ. ಈಗ ನಾವ್ ಇಷ್ಟೇ ಕೇಳ್ತಿರೋದು, ಇಷ್ಟೆಲ್ಲ ಪ್ರಶ್ನೆ ಕೇಳಿದೀವಲ್ಲ, ಈ ಅಷ್ಟು ಪ್ರಶ್ನೆ ನಾನು ಹೇಳ್ತಿದ್ದೀನಿ ಮೇಡಮ್, ಇದು ನನ್ನ ವೈಯಕ್ತಿಕ ಪ್ರಶ್ನೆಗಳಲ್ಲ. ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಧ್ವನಿಯಾಗಿದ್ದೀನಿ. ಮೇಡಮ್, ಈ ಪ್ರಶ್ನೆಗಳಲ್ಲಿ ಲಾಜಿಕ್ ಇಲ್ವಾ? ಈ ಪ್ರಶ್ನೆಗಳಲ್ಲಿ ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕಾಣ್ತಾ ಇಲ್ವಾ? ಸರ್ಕಾರ ಬಂದು ಉತ್ತರ ಕೊಡ್ಲಿ. ನಾನು ಆಗ್ಲೇ ಹೇಳ್ದಾಗೆ ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಮಾಡ್ತಾ ಆಕ್ಚುಲ್ ಸತ್ಯ ಯಾವುದು, ಇವರು ರಾಜಕೀಯವಾಗಿ ಮಾತನಾಡ್ತಿರೋದು ಯಾವ್ದು ಅನ್ನೋದೇ ಗೊಂದಲ ಆಗ್ಬಿಡುತ್ತೆ. ಏನು ಗೊಂದಲ ಆಗಲ್ಲ ಮೇಡಮ್, ಜನಕ್ಕೆ ಬಹಳ ಕ್ಲಿಯರ್ ಆಗಿದೆ. ಯಾರು ಲಾಜಿಕಲ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸರ್ಕಾರ ಉತ್ತರ ಕೊಡಕ್ಕಾಗ್ದಲೆ ವೈಯಕ್ತಿಕ ಟೀಕೆಗಳು ಮಾಡ್ತಾ ಇರುವಂತದ್ದು ಜನಕ್ಕೆ ಗೊತ್ತಿದೆ. ಸರಿ, ಒಪ್ಕೊಳ್ಳೋಣ. ಬಟ್ ಯಾಕೆ ಅನುಮಾನ ಆಗುತ್ತೆ ಅಂತಂದ್ರೆ, ಇಂಥದ್ದೊಂದು ಬೃಹತ್ ಯೋಜನೆಗೆ ಕನಿಷ್ಠ ಒಂದು ಎನ್ವಿರಾನ್ಮೆಂಟಲ್ ಎಕ್ಸ್ಪರ್ಟ್ಗಳು ಅಥವಾ ಸಂಬಂಧಪಟ್ಟ ಇಲಾಖೆಯ ಒಂದು ಅನುಮತಿ ಅಥವಾ ಅವರ ಪರಿಶೀಲನೆ ಇಲ್ದಲೇನೆ ಗ್ರೀನ್ ಸಿಗ್ನಲ್ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಹೊರಟ್ಬಿಟ್ಟಿದೆ ಅಂದ್ರೆ ಹಿಂಗೂ ಮಾಡ್ಲಿಕ್ಕೆ ಸಾಧ್ಯ? ನಾನು ಗೊಂದಲ ಬಂದ್ಬಿಡುತ್ತೆ ಜನಕ್ಕೆ. ಕರೆಕ್ಟ್ ಆಗಿ ಹೇಳಿದ್ರಿ. ಬಂದಿದೆ. ಅದೇ ಗೊಂದಲವನ್ನೇ ಇವತ್ತು ಜನ ಕೇಳ್ತಾ ಇರುವಂತದ್ದು. ಮೊನ್ನೆ ಲಾಲ್ಬಾಗ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. 5.88 ಏಕರ್ಸ್, ಹೆಚ್ಚು ಕಡಿಮೆ 6 ಎಕರೆ ಜಮೀನನ್ನ ಲಾಲ್ಬಾಗ್ನಲ್ಲಿ ಕೊಡಿ ಅಂತ ಲಿಖಿತ ಪತ್ರ ಕೊಟ್ಟಿದೆ ಸರ್ಕಾರ. ಹಾರ್ಟಿಕಲ್ಚರ್ ಇಲಾಖೆಯವರು ಅದೇ ಈ ನಂಬರು ನಾನು ಹಾರ್ಟಿಕಲ್ಚರ್ ಇಲಾಖೆಯವರ ಪತ್ರದ ಮೇಲೆ ನಾನು ಕೊಟ್ಟಿರೋದು. ಅವತ್ತು ಅಶೋಕ್ ಅವರು ನಿಮ್ಗೆಲ್ರಿಗೂ ತೋರಿಸುದು ಆ ಪತ್ರನ. ಹೌದು. ಹೆಚ್ಚು ಕಡಿಮೆ 6 ಎಕರೆ ಜಾಗ. ಅವ್ರು ಹೇಳ್ತಾರೆ ಇಲ್ಲಿ 3,000 ಹಕ್ಕಿಗಳು, ಪಕ್ಷಿಗಳು, ಬಟರ್ಫ್ಲೈಸ್ಗಳು, ಬೇರೆ ಬೇರೆ ಇಲ್ಲಿರುವಂತ ಒಂದು ಇಕೋಸಿಸ್ಟಮ್ ಇದೆ. ಅದಕ್ಕೇನಾಗ್ಬೋದು ಅನ್ನೋ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ. ಇಲ್ಲಿ ಕೆಂಪೇಗೌಡರು ಗೋಪುರ ಇರುವಂತ, ಇಷ್ಟು ಮಿಲಿಯನ್ಸ್ ಆಫ್ ಇಯರ್ಸ್ ಓಲ್ಡ್ ಆಗಿರುವಂತ ಭಾರತದ ಅತಿ ಹಳೆ ಬಂಡೆ ಇದೆ. ಇದನ್ನ ನೀವು ಕೆಳಗಡೆ ಕೊರೆದ್ರೆ ಏನಾಗ್ಬೋದು, ಅದ್ರದ್ದು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ. ಲಾಲ್ಬಾಗ್ನ ಕೆರೆ ಇದೆ, ಅದ್ರದ್ದು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಾಗ್ಬೋದು ಅಂತ ಗೊತ್ತಿಲ್ಲ. ನಾನು ಹೇಳ್ತಿರೋದು, ಇದು ಎಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳಿರ್ತವೆ, ಇದನ್ನ ಸರಿ ಮಾಡಕ್ಕೂ ಕೂಡ. ಬಟ್ ಸ್ಟಡಿ ಅಂತೂ ಮಾಡಬೇಕಲ್ಲ. ನೀವು ಸ್ಟಡಿನೇ ಮಾಡದಲ್ಲೇ ನಾಳೆ ಬೆಳಗ್ಗೆ ಟೆಂಡರ್ ಕರೆದು ಹೊಡಿತಿರ್ತೀವಿ ನಾವು ಅಂತ ಹೊರಟ್ಬಿಟ್ರೆ ಸರಿ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗೋತೀರಾ ಅನ್ಕೊಂಡಿರ್ಲಿಲ್ಲ ಸರ್. ನೀವೇ ಹೇಳ್ದಾಗೇನೆ ಕೆಲ ಈ ವಿಜ್ಞಾನಿಗಳನ್ನ ಅಥವಾ ಈ ವಿಚಾರದಲ್ಲಿ ಎಕ್ಸ್ಪರ್ಟ್ ಗಳನ್ನ ಟಿವಿ ಮಾಧ್ಯಮಗಳು ಕೂಡ ಮಾತನಾಡಿಸಿವೆ, ಅನೇಕ ಸೋಷಿಯಲ್ ಮೀಡಿಯಾ ಕೂಡ. ಅದರಲ್ಲಿ ಒಬ್ರು ಸುರೇಶ್ ಮುನಾ ಅವರು, ನೀವು ಕೂಡ ಕೇಳಿಸ್ಕೊಂಡಿರ್ಬೋದು. ಇದೇ ಲಾಲ್ಬಾಗ್ ನಲ್ಲಿ ಇರ್ತಕ್ಕಂಥ ಬೃಹತ್ ಬಂಡೆ ಮೇಲ್ ಕಾಣ್ತಿರೋದು ಮಾತ್ರ ಅಲ್ಲ, ಅದ್ರ ಪಾತ್ರ ಬಹಳಷ್ಟಿದೆ. ಆ ಭೂಮಿಯ ಕೆಳಭಾಗದಲ್ಲಿ ಏನಿದೆ, ಆಲ್ಮೋಸ್ಟ್ ಇದು KR ಪುರಂ ಹತ್ರ ತನಕ ಒಂದೇ ರಾಕ್ ಇದೆ. ಇಡೀ ಬೆಂಗಳೂರನ್ನ ಭೂಕಂಪನದ ಆತಂಕದಿಂದ ಕಾಪಾಡ್ತಿರೋದೇ ಈ ಒಂದು ರಾಕ್ ಅಂತ ಹೇಳುವ, ಈ ಒಂದು ಬಂಡೆ ಅಂತ ಹೇಳ್ತಿರುವಾಗ ಇಂಥದ್ದೊಂದು ಬೇಸಿಕ್ ಕಿವಿ ಮಾತು ಕೂಡ ಸರ್ಕಾರದ ಕಿವಿಗೆ ಬೀಳ್ತಿಲ್ಲ ಅಂದ್ರೆ ನಾನು ಅದೇ ಹೇಳ್ದಾಗೆ ಜನರಿಗೆ ಗೊಂದಲ ಆಗುತ್ತೆ. ನಿಜಾನ ಇವ್ರು ಹೇಳ್ತಿರೋದು ನಿಜಾನ, ಅಥವಾ ಸರ್ಕಾರ ಇಷ್ಟು ಸ್ಟಬ್ಬನ್ ಆಗಿದೆ, ಹಠಮಾರಿ ತಂದಲ್ಲಿದೆ ಅಂದ್ರೆ ಬಹುಶಃ ಇದಕ್ಕಿಂತ ಎಕ್ಸ್ಪರ್ಟ್ ಯಾರೋ ಅವ್ರಿಗೆ ಸಜೆಷನ್ ಕೊಟ್ಟಿರಬಹುದೇನೋ ಅಂತ ಹೇಳಿ ಜನಸಾಮಾನ್ಯರಿಗೆ ಗೊಂದಲ ಆಗುತ್ತೇನೋ ಅಂತ. ಒದಿತೀವಿ ಅಂದ್ರೆ ದಾರಿಗೆ ಬರ್ತಾರೆ ಇವರುಗಳೆಲ್ಲ, ಹೇಳ್ತೀನಿ ಕೇಳಿ, ಇಲ್ದ್ರೆ ಇವ್ರು ದಾರಿಗೆ ಬರಲ್ಲ. ಅದೇ ನಾನು ಹೇಳಿದ್ನಲ್ಲ, ಇಂಥ ಎಕ್ಸ್ಪರ್ಟ್ ಯಾರು ಕೊಟ್ಟಿರೋದು ಅಂತಂದ್ರೆ ದೇಶದ 4 ರಾಜ್ಯಗಳಲ್ಲಿ ಬ್ಲಾಕ್ ಲಿಸ್ಟ್ ಆದಂತ ಕನ್ಸಲ್ಟೆಂಟ್ಗಳೇ ಈ ಐಡಿಯಾ ಕೊಟ್ಟಿರೋದು. ಅವರಿಗೆ ಇಲ್ಲಿ ಸುರೇಶ್ ಮೂನ್ ಅವರಾಗ್ಲಿ, ಇಲ್ಲಿ ಯಲ್ಲಪ್ಪ ರೆಡ್ಡಿ ಅವರಾಗ್ಲಿ, ಇಲ್ಲಿರುವಂತ ಯಾರು ನಮ್ಮ ತಜ್ಞರಿದ್ದಾರೆ, ಆ ತಜ್ಞರು ಯಾರನ್ನೇ ಕೇಳಿದ್ರು ಈ ಸಲಹೆ ಕೊಡ್ತಿರ್ಲಿಲ್ಲ. IISc ಅವರು ಒಂದು ರಿಪೋರ್ಟ್ ಮಾಡಿದ್ರು ಈ ಟನಲ್ ರೋಡ್ ನ ಮೇಲೆ. IISc ಬೆಂಗಳೂರು, ಇಲ್ಲೇ ಮಲ್ಲೇಶ್ವರದ IISc ಇರೋ, ದೂರ ಹೋಗೋದ್ ಬೇಕಾಗಿಲ್ಲ. ಅವ್ರೇನಂದ್ರು,
ಟನಲ್ ರೋಡ್ ಪ್ರಾಜೆಕ್ಟ್ ಇಸ್ ಎ ಡಿಸಾಸ್ಟರ್ ಫಾರ್ ಬೆಂಗಳೂರು ಅಂತ ಅವರೊಂದು ರಿಪೋರ್ಟ್ ಕೊಟ್ರು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಆದ್ರೆ ನಿಮಗೆ ಇವ್ರು ಯಾರು ಬೇಡ, IASC ಬೇಡ, ಆದ್ರೆ ಬ್ಲಾಕ್ ಲಿಸ್ಟ್ ಆಗಿರುವಂತ ರಾಡಿಕ್ ಕನ್ಸಲ್ಟೆಂಟ್ ಅನ್ನೋ ಏನೋ ಕೊಟ್ಟಿರೋದ್ರ ಮೇಲೆ ನೀವು ಇವಾಗ ಇದನ್ನ ಮಾಡಕ್ ಹೋಗ್ತಾ ಇದ್ದೀರಾ. ನಾನು ಈಗಲೂ ಮತ್ತೆ ಸ್ಪಷ್ಟ ಮಾಡ್ತೀನಿ ಮೇಡಮ್, ಆಸ್ ಅ ಕಾನ್ಸೆಪ್ಟ್ ಟನಲ್ ರೋಡ್ ನಾವು ವಿರೋಧ ಮಾಡ್ತಾ ಇಲ್ಲ. ಟನಲ್ ರೋಡಿಗೆ ನೀವು ಟನಲ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮೆಟ್ರೋ ಬೆಂಗಳೂರಿನಲ್ಲಿ 300 ಕಿಲೋಮೀಟರ್ ಮಾಡಬೇಕು ಅಂದ್ರೆ ನೀವು ಟನಲ್ ಮಾಡಲೇಬೇಕಾಗತ್ತೆ, ಬಟ್ ಕರೆಕ್ಟ್ ಆಗಿ ಮಾಡಿ. ಅದಕ್ಕೆ ವಯಬಲಿಟಿ, ಅದಕ್ಕೆ ನೀವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿ, ಕರೆಕ್ಟ್ ಆಗಿರುವಂತ ವ್ಯವಸ್ಥೆ ಪ್ರಕಾರ ಮಾಡಿ. ಆಮೇಲೆ ಇದಕ್ಕೆ ಇಷ್ಟು ದೊಡ್ಡ ಮೊತ್ತ ಖರ್ಚು ಮಾಡಕ್ ಹೋಗ್ಬೇಕಾದಾಗ ನಾವು ಸಾರ್ವಜನಿಕ ಸಾರಿಗೆಯನ್ನ ಕರೆಕ್ಟ್ ಆಗಿ ನಾವು ಮಾಡಿದೀವ ಅಂತ ನೋಡಾದ್ಮೇಲೆ ಇನ್ನೊಂದು 25 ಕಿಲೋಮೀಟರ್ ರೋಡ್, ಇಷ್ಟು ಕಾಸ್ಟ್ಲಿ ರೋಡ್ ಅನ್ನ ನಾವು ಮಾಡಬೇಕು ಅಂತ ಹೊರಡಿ. ನಿಮಗೆ ಒಂದು ನಂಬರ್ ಕೊಡ್ತೀನಿ, ಇದು ಎಷ್ಟು ಕಾಸ್ಟ್ಲಿ ಅಂತ ನೀವು ನೋಡಿ. ಈ ಇಡೀ ಪ್ರಾಜೆಕ್ಟ್ ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರ ಹೆಸರು ಎದುರಿಸ್ಬೇಡ. ಕೇಂದ್ರ ಸರ್ಕಾರ ಹಿಮಾಲಯದಲ್ಲಿ ಅಟಲ್ ಟನಲ್ ಮಾಡಿದ್ರು. 9 ಕಿಲೋಮೀಟರ್ ಉದ್ದದ ಅಟಲ್ ಟನಲ್. ರೋಹತಾಂಗ್ ಪಾಸ್ 12,000 ಅಡಿ ಎತ್ತರದ ಹಿಮಾಲಯದ ಬೆಟ್ಟಗಳನ್ನು ಕೊರೆದು ಮಾಡಿದ್ದು 9 ಕಿಲೋಮೀಟರ್ ಟನಲ್. ಆ 9 ಕಿಲೋಮೀಟರ್ ಟನಲ್ಲು 3,300 ಕೋಟಿಲಿ 10 ಕಿಲೋಮೀಟರ್ ಟನಲ್ ಆಯ್ತು. ಇಲ್ಲಿ 16 ಕಿಲೋಮೀಟರ್ ಟನಲ್ಗೆ ನಿಮ್ಗೆ 20,000 ಕೋಟಿ ಹಾಕ್ತಾ ಇದ್ದೀರಾ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಮಾಲಯದಲ್ಲಿ ಕೊರೆಯೋದಕ್ಕಿಂತ ಏನು ಇಲ್ಲಿ ಕಷ್ಟ ಇದೆ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಬರಕ್ಕೆ? ಏನ್ ಸಮುದ್ರ ಇದೆಯಾ, ಬೆಟ್ಟಗಳಿದೆಯಾ, ಏನಿದೆ? ಈ ಪ್ರಶ್ನೆಗಳು ಇದೆ. ಎಕ್ಸ್ಪರ್ಟ್ ವ್ಯಕ್ತಿಗಳು ಹಾಗೆ ಇಲ್ಲಿನ ಭೂಮಿ, ಹಾಗೆ ಇಲ್ಲಿನ ಮಣ್ಣು, ಕಲ್ಲು, ಇದೆಲ್ಲದರ ಒಂದು ಅಸೆಸ್ಮೆಂಟ್ ಮಾಡಿರ್ಬೋದು ಸರ್ಕಾರ. ಇರ್ಬೋದು, ಐ ಡೋಂಟ್ ನೋ. ಅಲ್ಲ, ಇರ್ಬೋದು ಮೇಡಮ್. ಅದನ್ನೇ ಸಾರ್ವಜನಿಕರಿಗೆ ತಿಳಿಸಿ ಅಂತ ಹೇಳ್ತಿರೋದು. ಹಿಮಾಲಯದಲ್ಲಿ ಸಿಗದಲೇ ಇದ್ದಂತ ಚಾಲೆಂಜಸ್ ಗಳು ಇಲ್ಲಿ ಏನ್ ಸಿಗಬಹುದು ಇಷ್ಟು ಕಾಸ್ಟ್ ಜಾಸ್ತಿ ಆಗಿರೋದಕ್ಕೆ? ನೀವೇ ಹೇಳಿ. ಇದೇ ಸರ್ಕಾರ ರಚನೆ ಮಾಡದಂತ, ನೀವು ಉಲ್ಲೇಖ ಮಾಡದಂತ ಎಕ್ಸ್ಪರ್ಟ್ ಕಮಿಟಿಯವರು, ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಎಕ್ಸ್ಪರ್ಟ್ ಕಮಿಟಿಯವರು 120 ಲೋಪದೋಷಗಳನ್ನು ಹೈಲೈಟ್ ಮಾಡಿದ್ರು. ಅದರಲ್ಲಿ ಒಂದು ಫೈನಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ಮಾಡಬೇಕು. ನೀವು 4 ಕಡೆ ಮಾಡಿದೀರಾ ಸಾಯಿಲ್ ಟೆಸ್ಟಿಂಗ್ 16 ಕಿಲೋಮೀಟರ್ಗೆ. ದಿಸ್ ಇಸ್ ನಾಟ್ ಇವನ್ ಬೇರ್ ಮಿನಿಮಮ್. ಸೊ ನಾಳೆ ನೀವು ಈ ಸುರಂಗ ಮಾಡುವಂತ ಸಂದರ್ಭದಲ್ಲಿ ಅನ್ಫೋರ್ಸೀನ್ ಆಕ್ಸಿಡೆಂಟ್ಸ್, ಸರ್ಕಮ್ಸ್ಟೆನ್ಸಸ್ ಆಗಬಹುದು. ಅದಕ್ಕೋಸ್ಕರ ಈ ಕಾಸ್ಟ್ ನಲ್ಲಿ ಇನ್ನೊಂದು 25% ಎತ್ತಿಟ್ಬಿಡಿ ಅಂತ ಅವರೇ ಬರೆದ್ಬಿಟ್ರು. ಯಾಕೆಂದ್ರೆ ನೀವು ಮಾಡಕ್ಕಂತೂ ಸಿದ್ಧ ಆದಂಗಿದೆ. ನಾವ್ ಯಾರೇ ಏನೇ ಹೇಳಿದ್ರು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಆ ಹೆಚ್ಚು ಕಡಿಮೆ ಆಗೋದಿಕ್ಕೆ ರೆಡಿ ಆಗಕ್ಕೆ ಇನ್ನೊಂದು 25% ನಿಮ್ ಕಾಸ್ಟ್ ಅಲ್ಲಿ ಇಟ್ಬಿಡಿ ಅಂತ ಅವ್ರು ಫೈನಲ್ ರಿಪೋರ್ಟ್ ಕೊಟ್ಟಿರೋದು. ಹೆಚ್ಚು ಕಡಿಮೆ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಕೇಳಿ ಮೇಡಮ್. ಉತ್ತರಾಖಂಡ್ ಅಲ್ಲಿ ಸಿಲ್ಕಿಯಾರ ಟನಲ್ ಮಾಡಿದ್ರು ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ. 2-3 ತಿಂಗಳ ಹಿಂದೆ ನಿಮ್ಗೆ ನೆನಪಿರ್ಬೋದು, ಹೋದ ವರ್ಷ ಟನಲ್ ಕುಸಿತು. 41 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಸಿಗಾಕೊಂಡ್ರು. ರ್ಯಾಟ್ ಮೈನರ್ಸ್ ಇನ್ನೊಬ್ರು ಎಲ್ಲ ಹೋಗಿ ಅವ್ರನ್ನ ಎತ್ಕೊಂಡು ವಾಪಸ್ ಕರ್ಕೊಂಡು ಬರಬೇಕಾದಂತ ಸ್ಥಿತಿ ಬಂತು. ಅದಾದ್ಮೇಲೆ ಕೇಂದ್ರ ಸರ್ಕಾರದ ರೋಡ್ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ದೇಶದಲ್ಲಿ ಯಾವುದೇ 1.5 ಕಿಲೋಮೀಟರ್ಸ್ಗಿಂತ ದೊಡ್ಡದಾಗಿರುವಂತಹ ಟನಲ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು SOP ಇರಬೇಕು ಅಂತ ಇಷ್ಟೆಲ್ಲ ಮಾಡಿದ್ರು. ಆ SOP ಇರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಅದು ನೀವ್ಯಾಕೆ ಫಾಲೋ ಮಾಡ್ತಾ ಇಲ್ಲ? ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು.